ದೇವರಾದ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ಲಾರ್ಡ್, ಎಲ್ಲರಿಗೂ ಜೈ ಕ್ರಿಸ್ತ್. ಅನುದಿನದ ಪ್ರತಿಯೊಂದೊಂದು ದಿನವೂ ದೇವರ ವಾಕ್ಯ ನಿಮಗೆ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಈ ದಿನದ ದೇವರ ವಾಕ್ಯ ಈ ರೀತಿಯಾಗಿದೆ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಯೇಸು ಕ್ರಿಸ್ತನು ಸೇವೆಯನ್ನು ಪ್ರಾರಂಭ ಮಾಡಿದಾಗ, ಅನೇಕ ರೋಗಿಗಳನ್ನು ಗುಣಪಡಿಸಿದಾಗ, ಆತನು ತಿರುಗಿ ಅವರೆಲ್ಲರನ್ನು ಊರಲ್ಲಿ ಬಿಟ್ಟು ಒಂಟಿಗನಾಗಿ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆ ಏನ್ ಮಾಡ್ತಿದ್ದಾನೆ ಅಂದ್ರೆ ಆತನು ಮಾಡುತ್ತಾ ಇದ್ದನು. ಪ್ರೀತಿಯ ದೇವರ ಮಕ್ಕಳು, ಯೇಸುವಾದರೂ ಅರಣ್ಯದಲ್ಲಿ ಪ್ರಾರ್ಥನೆ ಮಾಡಿದ್ದ, ಯೇಸುವಾದರೂ ಗೆಸ್ತೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದ, ಯೇಸುವಾದರೂ ರೂಪಾಂತರ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿದ, ಯೇಸುವಾದ 40 ದಿವಸ ಹಗಲಿರುಳು ಅಡವಿಯಲ್ಲಿ ಆತನು ಏನ್ ಮಾಡಿದನು ಅಂದ್ರ ಉಪವಾಸದ ಪ್ರಾರ್ಥನೆ ಮಾಡಿದ. ಯೇಸುವಿನ ಜೀವಿತ ನಾವು ನೋಡುವಾಗ ಅದು ಪ್ರಾರ್ಥನೆಯಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಯೇಸುವನ್ನು ನಂಬತಕ್ಕಂಥ ಸಹೋದರನೇ, ಯೇಸುವನ್ನು ನಂಬತಕ್ಕಂಥ ಸಹೋದರಿಯೇ, ನಿನ್ನ ಜೀವಿತ, ನನ್ನ ಜೀವಿತ ಯೇಸುವಿನ ಹಾಗೆ ಪ್ರಾರ್ಥನೆಯಿಂದ ಕೂಡಿರಬೇಕಾಗಿದೆ. ಪ್ರಾರ್ಥನೆ ನಾವು ಮಾಡಬೇಕಾಗಿದೆ. ಆತನು ಹೇಳಿದ್ದಾನೆ, ಬೇಸರಗೊಳ್ಳದೆ ಎಚ್ಚರವಾಗಿದ್ದುಕೊಂಡು ಯಾವಾಗಲೂ ಏನ್ ಮಾಡ್ರಿ ಅಂದ್ರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳುತ್ತಾನೆ, ಆತನಾದರೂ, ಲೂಕನು ಬರೆಯುತ್ತಾನೆ, ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಿದ್ದನು. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಒಂದು ಸಾರಿ ಆಲೋಚನೆ ಮಾಡಿ, ದೇವರ ಜೊತೆಯಲ್ಲಿ ನಾವು ಸಂಬಂಧ ಇಟ್ಟುಕೊಂಡವರಾಗಿ ದೇವರ ಹಾಗೆ, ಯೇಸುವಿನ ಹಾಗೆ ನಾವು ಕೂಡ ಏನ್ ಮಾಡೋಣ? ಪ್ರಾರ್ಥನೆ ಮಾಡೋಣ. ಎಲ್ಲ ವಿಷಯಗಳಿಗಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ದೇವರು ಅದ್ಭುತಗಳನ್ನು ಮಾಡತಕ್ಕಂಥ ದೇವರಾಗಿದ್ದಾನೆ. ಪ್ರಾರ್ಥನೆ, ದೇವರೇ, ನಾವು ಪ್ರಾರ್ಥನೆ ಮಾಡುತ್ತೇವೆ. ಸ್ವಾಮಿ ಯೇಸುವೆ, ನೀನು ಹೇಗೆ ಪ್ರಾರ್ಥನೆ ಮಾಡಿದೆಯೋ ನಮಗೂ ಕೂಡ ಕರ್ತನೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕಲಿಸು ಕರ್ತನೆ. ಅಪ್ಪ ಯೇಸುವೆ, ಯಾವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ಹೇಗೆ ಬೇಕು, ನಿನ್ನ ಮಕ್ಕಳಿಗೆ ಕರ್ತನೆ ನಮಗೆ ಕಲಿಸು. ನಮಗೆ ಕರ್ತನೆ ಯೇಸು ಪ್ರಭುವ, ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡು. ಎಲ್ಲ ಸಮಸ್ಯೆಗಳಿಂದ ಬಿಡಿಸು, ಎಲ್ಲ ತೊಂದರೆಗಳಿಂದ ಬಿಡಿಸು. ಅವರ ಪಾಪಗಳು ಕ್ಷಮಿಸು ಕರ್ತನೆ. ಬೇಗನೆ ಬರಲಿರುವ ಯೇಸಪ್ಪ, ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತಾ ಇದ್ದೀನಿ ನನ್ನ ತಂದೆ. ಆಮೇಲೆ ಎಲ್ಲರಿಗೂ ಜಯ ಕ್ರಿಸ್ತ.